ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಮೊದಲನೇದಾಗ ಎಲ್ಲರಿಗೂ ಶುಭೋದಯ. ಎಲ್ಲ ನೆನ್ನೆ ಮ್ಯಾಚ್ ಹೆಂಗೆ ಅವರಲ್ಲೇ ಅವರೇ ಇನ್ನು ಗೆದ್ದಿರೋಂಥ ಗುಂಗಲ್ಲೇ ಇದ್ದೀವಿ. ಇನ್ನು CSK ಫ್ಯಾನ್ಸ್ಗಳಿಗೆ ಉರ್ಸೋವಂಥ ಗುಂಗಲ್ಲೇ ಇದ್ದೀವಿ. ನಾವು ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ ಎಲ್ಲೋ ಅಪ್ಪಿತಪ್ಪಿ ಒಂದು ಮ್ಯಾಚ್ನಾಗ ಗೆದ್ದಿದ್ವಿ CSK ಅಗೇನ್ಸ್ಟು. ಅವಾಗಲೇ ಹಾರಾಕೊಂತ ಇದ್ವಿ. ಇನ್ನು ಕಂಟಿನ್ಯೂಸ್ ಆಗಿ 3 ಸೀಸನಿಂದ ಗೆದ್ಕೊಂಬಂದಿರೋದು ನಾವೇ. ಇನ್ನು ಇವಾಗ ಬಿಟ್ಬಿಡ್ತೀವಾ? ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟು. ಇದು ಹೋಗೋದಿಲ್ಲ. ನೆಕ್ಸ್ಟ್ ಮ್ಯಾಚ್ ಬರೋವರೆಗೂ ಕೂಡ RCB ಫ್ಯಾನ್ಸ್ಗಳು ಇಡ್ತಾನೆ ಇರ್ತಾರೆ CSK ಫ್ಯಾನ್ಸ್ಗಳಿಗೆ. ಸೊ ಓಕೆ, ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವತ್ತು KKR ಇಸ್ ಅಪ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸು. KKR ಅವರ ಹೋಮ್ ಬೆನ್ನಿದ ಐಕಾನಿಕ್ ಈಡನ್ ಗಾರ್ಡನ್ಸಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಈಡನ್ ಗಾರ್ಡನ್ಸಲ್ಲಿ ಸೋತಿದ್ರು ಆಲ್ರೆಡಿ ಒಂದು ಮ್ಯಾಚ್ನ. KKR ಅವರು ಡಬ್ಬಾ ಥರ ಆಡಿದ್ದಾರೆ. 2-2 ಮ್ಯಾಚ್ನ ಕೂಡ ಸೋತ್ಬಿಟ್ಟು ಬರ್ತಿರುವಂಥ KKR ಒಂದು ಕಡೆ ಆಯಿತು ಅಂದರೆ 2-2 ಮ್ಯಾಚ್ನ ಗೆದ್ಬಿಟ್ಟು ಬರ್ತಿರುವಂಥ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಗಿ ಮೂಡಿ ಬಂದಿದ್ದಾರೆ. ಸೊ ಇವಾಗ ಕ್ಲಿಯರ್ ಕಟ್ಟಾಗೆ ಒಂದು ರೇಂಜಿಗೆ ಇರುತ್ತೆ. ಪ್ರೊಡಿಕ್ಷನ್ ವೈಸ್ ಎಲ್ಲ ನೋಡ್ತು ಅಂದರೆ ಮೋಸ್ಟ್ ಫೇವ್ರೇಟ್ಸ್ ಇರುವಂಥವ್ರು ಪಂಜಾಬ್ ಕಿಂಗ್ಸು. KKR ಗೆಲ್ಲಬಹುದಾ ಇಲ್ಲಿ ಅಂತ ನೋಡ್ತು ಅಂತ ಅಂದಾಗ ಗೆಲ್ಲುವಂಥ ಚಾನ್ಸ್ ಇರುತ್ತೆ. ಯಾಕೆ ಅಂತಂದರೆ ಹೇಳ್ತೀನಿ ಏನಕ್ಕೆ ಅಂತ. ಸೊ ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ಬಂದಾಗ ಇಲ್ಲಿ 182 ಇದೆ. ಇಲ್ಲಿ ಹೈ ಸ್ಕೋರಿಂಗ್ ವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಹೆವಿ ಸ್ಕೋರ್ನ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ಬೋದು. ಬಟ್ ಯೂಶ್ವಲಿ ಈ ಒಂದು ಬೆನ್ನಲ್ಲಿ ಡ್ಯೂ ಫ್ಯಾಕ್ಟ್ರು ಜಾಸ್ತಿ ಬರೋದ್ರಿಂದ ಸೊ ಆಲ್ಮೋಸ್ಟ್ ಎಷ್ಟು 61% ಡ್ಯೂ ಫ್ಯಾಕ್ಟರು ಅಷ್ಟು ಎಫೆಕ್ಟ್ ಆಗುತ್ತೆ. 61% ಇದೆ ಇಲ್ಲಿ. ಆ ಥರ ಆ ರೇಂಜಿಗೆ ಡ್ಯೂ ಬರುತ್ತೆ ಅಂತ. ಸೊ ಅದರಿಂದ ಖಂಡಿತ ಟಾಸ್ ಗೆದ್ದರು ಬೌಲಿಂಗ್ ಮಾಡೋದಕ್ಕೆ ನೋಡಿದಿರುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ ಚೇಸ್ ಡೌನ್ ಮಾಡೋದಕ್ಕೆ ಅಂತ. ಸೊ ಇಲ್ಲಿನ ಪಿಚ್ ಬಿಹೇವಿಯರ್ ವಿಚಾರಕ್ಕೆ ಬಂತು ಅಂತಂದರೆ ಫ್ಲ್ಯಾಟ್ ಸರ್ಫೇಸೇ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಬೌಲರ್ಸ್ಗಳಿಗೆ ಇನಿಷಿಯಲಿ ಹೆಲ್ಪ್ ಆಗ್ಬೋದು. ಸ್ವಲ್ಪ ಮಟ್ಟಿಗೆ ಗ್ರಾಸು ಇಲ್ಲಿ ಬಿಟ್ಟಿರ್ತಾರೆ ಅಂತ ಅಪ್ಡೇಟ್ ಇದೆ. ಸೊ ಅದರಿಂದ ಹೆಲ್ಪ್ ಆಗ್ಬೋದು. ಆ್ಯಂಡ್ ರಾಕೆಟ್ ಫಸ್ಟ್ ಔಟ್ಫೀಲ್ಡ್ ಗೊತ್ತಿರೋದನ್ನ ಸುಮ್ಮನೆ ಮುಟ್ಟಿದ್ರೆ ಸಾಕು. ಅಲ್ಲಿ ಏನು ಮುಲಾಚೆ ಇಲ್ಲ. ಅಲ್ಲಿ ನಾನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಾಲು ಹಂಗೆ ಕಚ್ಕೊಂತ ಇತ್ತು. ಬಟ್ ಇಲ್ಲಿ ಗಿಚ್ಕೊಳ್ಳೋದೆಲ್ಲ ಸರಿಯಿಲ್ಲ. ಸುಮ್ಮನೆ ಟಕ್ಕನಂಗೆ ಟಚ್ ಮಾಡಿದ್ರೆ ಸಾಕು. ಅಲ್ಲಿ ಹೋಗ್ತಾ ಇರ್ತೈತೆ. ಫೀಲ್ಡರ್ಸ್ಗಳಿಗಂತೂ ಮುಲಾಜೆ ಇಲ್ಲ ಅಲ್ಲಿ. ಸೊ ಇಲ್ಲಿ ಸೀನ್ ಹೆಂಗಿದೆ ಅಂತಂದರೆ ಹೆಟ್ವುಡ್ ಅಂತ ಬಂದಾಗ ಓವರಾಲಾಗೆ 21 ಮ್ಯಾಚ್ನ ಗೆದ್ದಿದ್ದಾರೆ KKR ಅವರು. 13 ಮ್ಯಾಚ್ನ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಹಿಸ್ಟಾರಿಕ್ ಡಾಮಿನೇಷನ್ ಅಂತೂ ಇದ್ದಿದ್ದೇನೆ. ಒಂದು ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. 21-13 ಅಂತ ಅಂದರೆ KKR ಅವರು ಮೇಲ್ಗೈನ ಕ್ಲಿಯರಾಗಿ ಸಾಧಿಸಿದ್ದಾರೆ. ಬಟ್ ರೀಸೆಂಟ್ ಗೇಮ್ಸಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಚೆನ್ನಾಗಿ ಆಡಿದ್ದಾರೆ. ಈಡನ್ ಗಾರ್ಡನ್ಸ್ ಅಂತ ಬಂದಾಗ 10 ಮ್ಯಾಚ್ನ ಗೆದ್ದಿದ್ದಾರೆ KKR. 3 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. 10-3 ಎಲ್ಲಿಂದ ಎಲ್ಲಿಗೆ ಅಜಗಜಾಂತರ ಡಿಫ್ರೆನ್ಸ್ ಇದೆ. KKR ಅವರ ಹಿಸ್ಟಾರಿಕ್ ಡಾಮಿನೆನ್ಸು ಸಾಕತ್ತಾಗೇ ಇದೆ ಈ ಒಂದು ಈಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು. ಆ್ಯಂಡ್ KKR ಲಾಸ್ಟ್ 2 ಮ್ಯಾಚ್ ಸೋತು ಬರ್ತಾ ಇದ್ದಾರೆ. ಪಂಜಾಬ್ ಕಿಂಗ್ಸು ಲಾಸ್ಟ್ 2 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ. 2-2 ಗೆದ್ದಿದ್ದಾರೆ, 2-2 ಸೋತಿದ್ದಾರೆ. ಆ್ಯಂಡ್ ಫನ್ ಫ್ಯಾಕ್ಟ್ ಏನು ಅಂತಂದರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಹಿಸ್ಟಾರಿಕ್ ಚೇಸ್ನ ಮಾಡಿದ್ದಾರೆ KKR ವಿರುದ್ಧ. 2024ರಲ್ಲಿ ಸೈಕಾಗಿ ಚೇಸ್ ಮಾಡಿದರೆ 261 ರನ್ನ ಈಡನ್ ಗಾರ್ಡನ್ಸಲ್ಲಿ ಅವರು ಚೇಸ್ ಮಾಡಿರೋದು. ಸೊ ಆದ್ದರಿಂದ ಯಾವುದೇ ಸ್ಕೋರ್ ಆದ್ರೂ ಕೂಡ ಈಡನ್ ಗಾರ್ಡನ್ಸಲ್ಲಿ ಸೇಫ್ ಅಲ್ಲ. ಅದು ಪಂಜಾಬ್ ಕಿಂಗ್ಸ್ ಇನ್ ಕೇಸ್ ಅವರು ಚೇಸ್ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ತೋರಿಸ್ಕೊಂಡು ಕೊಡಿದೆ 2024ರಲ್ಲಿ. ಸೊ ಅದಂತೂ ಒಂಥರ ರೆಕಾರ್ಡ್ ಚೇಸ್ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಫಿನ್ ಆಲನ್ ಮೇಯ್ನಾಗಿ KKR ಗೆಲ್ಲಬೇಕು ಅಂತಂದರೆ ನಾನು ಯಾವ ರೀತಿ ಸಂಜು ಸ್ಯಾಮ್ಸನ್ ಮಸ್ತಾಗಿ ಆಡಿದ್ರೆ CSK ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀನೋ ಅದೇ ರೀತಿ ಫಿನ್ ಆಲನ್ ಮಸ್ತಾಗಿ ಆಡ್ತು ಅಂದರೆ KKR 100% ಗೆಲ್ಲುವಂಥ ಪಾಸಿಬಿಲಿಟಿ ಇದೆ. ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ ಆಡಿದ್ರು ಅಂತ ಅಂದರೆ ಫಿನ್ ಆಲನ್ ಅವರು ಎಷ್ಟೋ 6-7 ಬಾಲ್ಗೆ ಅವ್ರು ಅಜ್ಜಿ ಹಾಕೊಂಡು 30 ರನ್ ಹೊರಟೋಗ್ಬಿಟ್ಟಿದ್ರು. 8 ಬಾಲ್ಗೆ ಅಂತ ಕಾಣಿಸಿದೆ 30 ರನ್ಗೆ ವಾಂಚ್ ಹಾಕ್ಬಿಟ್ಟಿದ್ರು. ಅವರು ಫಾಸ್ಟೆಸ್ಟ್ 50 ಹೊಡೆಯುವಂಥ ಒಂದು ಗುಂಗಲ್ಲಿ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದರು. ಸೊ ಅವರು ಆ ಒಂದು ಗೇರಲ್ಲಿ ಆಡ್ತಾರೆ. ಟಾಪ್ ಗೇರ್ ಸ್ಟ್ರೈಟ್ ಅವೇ ಟಾಪ್ ಗೇರಲ್ಲಿ ಆಡ್ತಾರೆ. ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿರೋದು ಯಾರು ಅಂದರೆ ಅಜಿಂಕ್ಯ ರಹಾನೆ ಅವರನ್ನೇ. ಸೊ ಅಜಿಂಕ್ಯ ರಹಾನೆ ಅವರು ಓಪನಿಂಗಿಗೆಲ್ಲ ಬರ್ತಾರೆ, ಸುನಿಲ್ ಓಪನಿಂಗ್ ಕಳಿಸ್ತಾರೆ ಅಥವಾ ನಂಬರ್ 3 ಆಡ್ತಾರೆ ಅವರು ಅನ್ನೋದು ಒಂದು ಸ್ವಲ್ಪ ಡೌಟ್ಗಳು ನಮಗೆ ಅರೈಸ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಬ್ಯಾಟಿಂಗ್ ಆಪ್ಷನ್ ಕೂಡ ಓಪನ್ ಅಪ್ ಆಗುತ್ತೆ. ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಆಡೋರು ಕೂಡ ಸಿಗ್ತಾರೆ. ಸೊ ಇಲ್ಲಿ ಅವರೇನಾದ್ರು ಇಳಿದ್ಬಿಡ್ತು ಅಂತಂದರೆ ಮಿಡ್ಲ್ ಆರ್ಡ್ರಿಗೆ ಇಳಿದ್ಬಿಡ್ತು ಅಂತಂದರೆ ಅವರ ಕ್ಯಾಪ್ಟನ್ಸಿಗೆ ಒಂದು ಕ್ವಶನ್ ಬರುತ್ತೆ. ನೋಡಿ ಇವಾಗ ರಿಷಬ್ ಪಂತ್ ಇಳಿದ್ರಲ್ಲ ಕೆಳಗಡೆ. ಸೊ ಆ ಥರ ಆಗೋಗ್ಬಿಡುತ್ತೆ. ಆ್ಯಂಡ್ ಅಜಿಂಕ್ಯ ರಹಾನೆ ನೋಡಿದ್ರು ಪೋಪ್ಳೆಲ್ಲ ಅವ್ರು ಜಾಸ್ತಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಆಗೋದು. ಅದಾದಮೇಲೆ ಪೋಪ್ಳೆ ಎಲ್ಲ ಮುಗಿದಾದ ನಂತರ ಇಂಪ್ಯಾಕ್ಟ್ ಮಾಡೋದಕ್ಕೆ ಅಷ್ಟೊಂದು ಆಗೋದಿಲ್ಲ. ಹೊಡೆದ್ರೆ ರನ್ಸ್ನ ಪೋಪ್ಳೆಲ್ಲ ಹೊಡ್ಕೊಂಡ್ಬಿಡ್ತಾರೆ ಅವರು. ಸೊ ನನ್ನ ಪ್ರಕಾರ ಓಪನ್ ಮಾಡುವಂಥ ಚಾನ್ಸ್ ಇದೆ. ಸುನಿಲ್ ನರೇನ್ಗೆ ಅವಕಾಶ ಸಿಗೋದಿಲ್ಲ ಓಪನಿಂಗಲ್ಲಿ. ಸೊ ಇಲ್ಲಿ ಕೆಮರಾನ್ ಗ್ರೀನ್ ಫಾರ್ಮಿಗೆ ಬರಬೇಕಾಗೈತಪ್ಪ. ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಹಂಗೆ ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಹಂಗೆ ರನ್ಸೇ ಬರ್ತಿಲ್ಲ ಕೆಮರಾನ್ ಗ್ರೀನ್ ಅವರ ಬ್ಯಾಟಿಂದ. 25 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಬರಲೇಬೇಕಾಗಿದೆ ಫಾರ್ಮಿಗೆ. ಶ್ರೇಯಸ್ ಅಯ್ಯರ್ನಂತೂ ಕೇಳಂಗೇ ಇಲ್ಲ. ಲಾಸ್ಟ್ ಮ್ಯಾಚ್ ಇಂಜುರಿ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡಿಬಿಟ್ಟು ಮ್ಯಾಚ್ನ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಹರ್ಷದೀಪ್ ಸಿಂಗು ಇಂಪ್ಯಾಕ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ನಿಸ್ತೆ ಈ ಒಂದು ಮ್ಯಾಚಲ್ಲಿ. ಯಾಕಂದರೆ
ಇವ್ರ ಮೇಲೆ ಆಡ್ದಾಗೆಲ್ಲ KKR ಮೇಲೆ ಆಡ್ದಾಗೆಲ್ಲ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಆಯ್ತಿರೋದು ಹರ್ಷದೀಪ್ ಸಿಂಗು. ಯುಜಿ ಚಾಲು ಕೂಡ ಸಗದಾಗಿ ಕಾಣಿಸ್ಕೊಂಡಿದ್ದಾರೆ ಇವ್ರ ಅಗೇನ್ಸ್ಟ್ ಆಡಿದಾಗ ರೀಸೆಂಟ್ ಗೇಮ್ಸ್ ಅಂತ ಬಂದಾಗ. ಆ್ಯಂಡ್ ಸುನಿಲ್ ನರೇನು ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು ಹಿಡಿಂಗ್ ಗಾರ್ಡನ್ಸ್ ಅಂತ ಬಂದಾಗ. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಸುನಿಲ್ ನರೇನ್ ಏನು ಮ್ಯಾಚ್ ವಿನ್ನರ್ ಆಗಿಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಸೊ ಮ್ಯಾಚ್ ವಿನ್ನರ್ ಆಗುವಂಥ ಚಾನ್ಸ್ ಇದೆ ಇಲ್ಲಿ ಹರ್ಷದೀಪ್ ಸಿಂಗಿಗೆ ಅಥವಾ ಯುಜಿ ಚಾಲ್ಗೆ. ಶ್ರೇಯಸ್ ಅಯ್ಯರ್ಗೂ ಕೂಡ ಪಾಸಿಬಿಲಿಟಿ ಇದೆ. ಆ್ಯಂಡ್ ಕ್ಯಾಮ್ರಾನ್ ಗ್ರೀನ್ಗೆ ಫಿನ್ ಆಲನ್ಗೆ ಇವ್ರ ಕಡೆ ನೋಡ್ತು ಅಂತ ಅಂದರೆ ಸೊ ಇವ್ರು ರನ್ಸ್ ಹೊಡಿಬೇಕು ಬೇಸಿಕಲಿ. ಕ್ಯಾಮ್ರಾನ್ ಗ್ರೀನ್ ಆಗಿರಲಿ ಫಿನ್ ಆಲನ್ ಆಗಿರಲಿ ಇವರಿಬ್ಬರು ರನ್ಸ್ ಹೊಡಿತು ಅಂತ ಅಂದರೆ ಖಂಡಿತ ಒಂದು ಹಬ್ಬ ಇರುತ್ತೆ. ಇವತ್ತು ರಸ ದೌತಣ ಅಂತೂ ಖಂಡಿತ ಇರುತ್ತೆ, ರನ್ಸ್ ಔತಣ ಅಂತೂ ಖಂಡಿತ ಇರುತ್ತೆ. ಸೊ ಪ್ಲೇಯಿಂಗ್ ಲೆವೆನಾಗ ಗಮನಿಸ್ತು ಅಂತ ಅಂದರೆ ಫಿನ್ ಆಲನ್, ಅಜಿಂಕ್ಯ ರಹಾನೆ, ರಘುವಂಶಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ 2 ಮ್ಯಾಚ್ಲೂ ಕೂಡ. ಕ್ಯಾಮ್ರಾನ್ ಗ್ರೀನ್ ಡಬ್ಬಾ ಥರ ಆಡ್ತು ಅಂತಂದರೆ ಈ ಕಡೆಯಿಂದ ರಿಂಕು ಸಿಂಗು ಪರವಾಗಿಲ್ಲ ಡೀಸೆಂಟಾಗಿ ಆಡಿದ್ರೆ. ರಮಣ್ದೀಪ್ ಸಿಂಗು ಏನೋ ಅಷ್ಟೇನಾಗಿ ಇಂಪ್ರೂವ್ ಮಾಡ್ಕೊಂಡಿಲ್ಲ. ಸುನಿಲ್ ನರೇನ್ ಆಗಿರಲಿ, ವೈಭವ್ ಅರೋರಾ ಆಗಿರಲಿ, ವರುಣ್ ಚಕ್ರವರ್ತಿ ಚಚ್ಚಿಸ್ಕೊಂಡಿದ್ದಾರೆ ಚೆನ್ನಾಗೆ. ಕಾರ್ತಿಕ್ ತ್ಯಾಗಿ ಮತ್ತು ಮುಜರ್ಬಾನಿ ಪರವಾಗಿಲ್ಲ ಡೀಸೆಂಟ್ ಕೈಂಡ್ ಆಫ್ ಬೌಲಿಂಗ್ ಮಾಡಿದರೆ. ಪ್ರಭ್ಸಿಮ್ರಾನ್ ಸಿಂಗ್, ಪ್ರಿಯಾಂಚಾರ್ಯ ಸಖತ್ ಓಪನಿಂಗ್ ಪೇರ್ ಮಗ. ನಂಬರ್ 3 ಕೂಪರ್ ಕಾನ್ಲಾಯ್ ಬರ್ತಾರೆ. 2 ಮ್ಯಾಚು ಕೂಡ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸು. ನಂಬರ್ 4 ಶ್ರೇಯಸ್ ಅಯ್ಯರು ಲಾಸ್ಟ್ ಮ್ಯಾಚು ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಶಶಾಂಕ್ ಸಿಂಗ್ ಬಗ್ಗೆ ಮಾತಾಡೋಂಗೇನಿಲ್ಲ, ಬಟ್ ಈ ಸೀಸನ್ ಅಷ್ಟನ್ನಾಗಿ ಪ್ರೂವ್ ಮಾಡ್ಕೊಳಕ್ಕೆ ಸಿಕ್ಕಿಲ್ಲ, ಅವಕಾಶ ಅಷ್ಟಾಗಿ ಸಿಕ್ಕಿಲ್ಲ. ಸೊ ಅದರಿಂದ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಮಾರ್ಕಸ್ ಸ್ಟಾನಿಸ್ಸು, ಮಾರ್ಕೋ ಯಾನ್ಸನ್ ಮ್ಯಾಚ್ ವಿನ್ನರು, ಹರ್ಷದೀಪ್ ಸಿಂಗ್ ಮ್ಯಾಚ್ ವಿನ್ನರು, ಯುಜಿತ್ ಚಾಲ್ ಮ್ಯಾಚ್ ವಿನ್ನರು, ವಿಜಯ್ ಕುಮಾರ್ ವೈಶಾಖ್ ಮ್ಯಾಚ್ ವಿನ್ನರು. ಬೌಲಿಂಗ್ ಯೂನಿಟ್ ನೋಡಿ ಕಂಪ್ಲೀಟಾಗಿ ಬ್ಯಾಕ್ ಲೈಟು ಮ್ಯಾಚ್ ವಿನ್ನರು. ಎಂಥ ಕ್ಯಾಚ್ ನೀಡಿದ್ರು, ಎಂಥ ವಿಕೆಟ್ನ ಎತ್ತಿದ್ರು, ಬೋಲ್ಡ್ ಮಾಡಿ ಬಿಸಾಕ್ಬಿಟ್ರು ಹಂಗೇನೆ ಅಲ್ಲಿ. ಸೊ 210 ಚೇಂಜ್ ಮಾಡ್ಬಿಟ್ಟು ಬರ್ತಾ ಇರೋಂಥ ಪಂಜಾಬ್ ಕಿಂಗ್ಸು ಲಾಸ್ಟ್ ಮ್ಯಾಚಲ್ಲಿ ಸೊ ಸಿಕ್ಕಾಪಟ್ಟೆ ಕಂಫರ್ಟಬಲಾಗಿ ಕಾಣಿಸ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಮ್ಯಾಚ್ ವಿನ್ನರ್ ಥರ ಕಾಣಿಸ್ತಿದ್ದಾರೆ ಪಂಜಾಬ್ ಕಿಂಗ್ಸಲ್ಲಿ. ಸೊ ಇಲ್ಲಿ KKR ಗೆಲ್ಲಬೇಕು ಅಂದರೆ ನನ್ನ ಪ್ರಕಾರ ಒಂದೇ ಇರೋದು, ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಬೇಕು ಬ್ಯಾಟಿಂಗಲ್ಲಿ. ಅದೇ ಫಿನ್ ಆಲನ್ ಜೊತೆಗೆ ಇವ್ರು ಮಸ್ತಾಗಿ ಆಡಬೇಕು, ಕ್ಯಾಮ್ರಾನ್ ಗ್ರೀನ್ ಮಸ್ತಾಗಿ ಆಡ್ತಾನೆ ಮಾತ್ರ ಗೆಲ್ಲೋದಕ್ಕಾಗೋದು. ಅಥವಾ ಇಬ್ಬರಲ್ಲಿ ಒಬ್ಬರು ಮಸ್ತಾಗಿ ಆಡಬೇಕು ಗುರು. ಇಬ್ಬರು ಏನಾದ್ರು ಬೇಗ ಔಟ್ ಆಯಿತು ಅಂದರೆ 15 ಹೊಡಿದಂಗೆ ಏನಾದ್ರು ಔಟ್ ಆಯಿತು ಅಂತಂದರೆ ಒಂದು ಯೂಜ್ ಟಾರ್ಗೆಟ್ನ ಕಲೆ ಆಗ್ತಾಯಿದೆ. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದರೆ ಯೂಜ್ ಟಾರ್ಗೆಟ್ನ ಹೊಡಿಲೇಬೇಕು. ಯಾಕಂದರೆ ಪಂಜಾಬ್ ಕಿಂಗ್ಸ್ 200 ಚೇಸ್ ಡೌನ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಇವರೇ ಅಗೇನ್ಸ್ಟು ಕಂಫರ್ಟಬಲಾಗಿ ನೀವು ಗೆಲ್ಲಬೇಕು ಅಂತಂದರೆ ಒಂದು ಯೂಜ್ ಟಾರ್ಗೆಟ್ ಇರಲೇಬೇಕು. ನೋಡಿ RCB ಯಾವ ಥರ ಹೊಡೆದ್ರು, RCB 230 ಇಟ್ಕೊಂಡು ಹೊರಟೋಗ್ಬಿಟ್ರು ಸ್ಟ್ರೈಟ್ ಅವೇ. ಚಿನ್ನಸ್ವಾಮಿಲೆಲ್ಲ ಮುಲಾಜೆ ಇಲ್ಲ, 230 240 ಎಲ್ಲ ಇದು ಆರಾಮಾಗಿ ಚೇಸ್ ಡೌನೇ. ಆದ್ರೂ 250 ಹೊಡೆದು ಆರಾಮಾಗಿ ಚೇಸ್ ಡೌನ್ ಡಿಫೆಂಡ್ ಮಾಡ್ಕೊಂಡ್ರು. ಸೊ ಅದೇ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. KKR ಇನ್ ಕೇಸ್ ಗೆಲ್ಲಬೇಕು ಅಂದರೆ ಅಲ್ಲ ಒಂದೇ ಥರ ಆಗೋಗ್ಬಿಡ್ತು, ಪ್ಯಾಟರ್ನ್ ಒಂದೇ ಥರ ಫಾಲೋ ಅಪ್ ಆಗೋಗ್ಬಿಡ್ತು ಅಂದರೆ ಇವಾಗ ಇವ್ರು ಹ್ಯಾಟ್ರಿಕ್ ಗೆಲ್ಲೋದು, ಹ್ಯಾಟ್ರಿಕ್ ಸೋಲೋದು ಆ ಥರ ಆಯಿತು ಅಂದರೆ ಒಂಥರ ಒನ್ ಸೈಡ್ ಆಗೋಗ್ಬಿಡುತ್ತೆ ಟೂರ್ನಮೆಂಟ್ ಹೋಗ್ತಾ ಇಲ್ಲ ಇವರು ಬಿದ್ದೋದ್ರೆ ಅಷ್ಟೇ KKR ಮುಗೀತು ಕತೆ ಅನ್ನೋ ಹತ್ರ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀನಿ KKR ಅವರು ಏನೇ ಮಾಡಿದ್ರು ಕೂಡ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಒಬ್ಬರು ಪ್ಲೇಯರ್ನ ತೊಗೊಂಡಿದ್ರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿಕ್ಕಾಪಟ್ಟೆ ಟೀಮ್ನ ಆಲ್ಟರ್ ಮಾಡ್ಕೊಂಡು ಬಂದಿದ್ರು ಕೂಡ ಈ ಸೀಸನ್ನು ಏನೂ ಮಾಡೋಕ್ಕಾಗಲ್ಲ. ಅವರು ಈ ಸೀಸನ್ ಡುಬಾಕ್ ಆಗಿದೆ ಅವರ ಸ್ಕ್ವಾಡು. ಈ ಸೀಸನ್ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗದೇ ಇದ್ರು ಕೂಡ ಏನೂ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಆಗೋದೇ ಇಲ್ಲ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ. ಸೊ ಸೀನ್ ನೋಡ್ಕೊಂಡ್ರೆ ಆ ಥರ ಕಾಣಿಸ್ತಾ ಇದೆ. ಸೊ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಟಫ್ ಆಪೋನೆಂಟು. ಸೊ ಇವರಿಗೆ ಹೊಡಿಬೇಕು ಅಂದರೆ ಎಕ್ಸ್ಟ್ರಾ ಮೀಟ್ ಇಟ್ಕೊಂಬರ್ಬೇಕು ಇವರು. ಯಾಕಂದರೆ ಇವ್ರದ್ದು ಅಷ್ಟೇನೇ ಸ್ಟ್ರಾಂಗಾಗಿ ಕಾಣಿಸ್ತಿಲ್ಲ, ಬೌಲಿಂಗ್ ಯೂನಿಟ್ ಆಗಿರಲಿ ಜೊತೆಗೆ ಬ್ಯಾಟಿಂಗ್ ಯೂನಿಟ್ ಆಗಿರಲಿ. ಅದೇ ಹೇಳ್ತಿಲ್ವಾ, ಫಿನ್ ಆಲನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಅವ್ರನ್ನೇನಾದ್ರು ಆಡಿದ್ರು ಅಂತಂದರೆ ಕ್ಯಾಮ್ರಾನ್ ಗ್ರೀನ್ ಮೇಲೆ ಅಷ್ಟಿಲ್ಲ ನನಗೆ. ಫಿನ್ ಆಲನ್ ಮಸ್ತಾಗಿ ಆಡಿದ್ರು ಅಂತಂದರೆ ಇವ್ರು ಗೆಲ್ಲುವಂಥ ಪಾಸಿಬಿಲಿಟಿ ಇದೆ. ಇಲ್ಲ ಅಂತಂದರೆ ಕಾಲೆತ್ಕೊಳ್ಳೋದೇನೆ ಇವರು ಪಕ್ಕ 100%. ಎಲ್ಲದೂ ಕಂಪ್ಲೀಟಾಗಿ ನಿಂತಿರೋದು ಫಿನ್ ಆಲನ್ ಮೇಲೇ, KKR ಅವರ ಬ್ಯಾಟಿಂಗು. ನೋಡೋಣ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನಪ್ಪ ಇವತ್ತು? ಪಂಜಾಬ್ ಕಿಂಗ್ಸಾ KKR? ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಇವತ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.